ದೇಶ ಎಂಬ ಪ್ರೀತಿ ಇದ್ದರೆ ಪ್ರತಿ ಕ್ಷಣವೂ ಹೇಳು ನೀ, ನಾನು ಇರಲಿ ಇಲ್ಲದಿರಲಿ ನನ್ನ ಭಾರತ ಬೆಳಗುತ್ತಿರಲಿ. ನಾನು ಇರಲಿ ಇಲ್ಲದಿರಲಿ ನನ್ನ ಭಾರತ ಬೆಳಗುತ್ತಿರಲಿ. ನಮ್ಮ ರಾಜ್ಯ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ RSS ಅನ್ನು ಬ್ಯಾನ್ ಮಾಡಬೇಕಂತ ಒಂದರ ಪತ್ರ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ತಮ್ಮ ಜೊತೆ ಮಾತನಾಡಲಿಕ್ಕೆ ನಾನು ಬಂದಿದ್ದೇನೆ. ನಮಸ್ಕಾರ, ನಾನು ಡಾಕ್ಟರ್ ಶೇಖರ್ ಮಾನೆ ಅಂತ, ಬಾಗಲಕೋಟೆಯಿಂದ. ಬಂಧುಗಳೇ, ದೇಶ ಎಂಬ ಪ್ರೀತಿ ಇದ್ದರೆ ಪ್ರತಿ ಕ್ಷಣವೂ ಹೇಳು ನೀ, ನಾನು ಇರಲಿ ಇಲ್ಲದಿರಲಿ ನನ್ನ ಭಾರತ ಬೆಳಗುತ್ತಿರಲಿ. ಈ ಸಾಲನ್ನು ಅಕ್ಷರಶಃ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಅಸಂಖ್ಯಾತ ಜನರಿಗೆ ಪ್ರೇರಣೆ ನೀಡಿದ್ದಂದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಸಂಘವನ್ನು ನಾನು ನಿಷೇಧ ಮಾಡ್ತೇವೆ ಅಥವಾ ಮಾಡಿಸ್ತೇವೆ ಅಂತ ಸಾಕಷ್ಟು ಜನರು ಗಂಟಲು ಹರಿದುಕೊಂಡು ಚೀರಾಡಿದ್ದನ್ನು ನಾವು ಮೊದಲೂ ಕೂಡ ನೋಡಿದ್ದೀವಿ. ಸಂಘ ಹೀಗೆ ಇದೆ, ಸಂಘ ಹಾಗೆ ಇದೆ ಅಂತ ಅನೇಕರು ಹೇಳಿದ್ದು, ನೆಹರು ಮತ್ತು ಇಂದಿರಾ ಗಾಂಧಿಯವರಿಗೆ ಅದನ್ನು ಜಾರಿ ಮಾಡಲು ಆಗಲಾರ್ದಂಥದ್ದು. ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಏನು ಮಾಡ್ತೀರಾ ಇದರಲ್ಲಿ? ಸಂಘ ಬ್ಯಾನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ ನೀವು, ಅದು ಅಸಾಧ್ಯ ನಿಮಗೂ ಗೊತ್ತಿದೆ. ಸಂಘದ ಶಾಖೆಗಳಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ? ಖರ್ಗೆ ಅವರಿಗೆ, ಪ್ರಿಯಾಂಕ್ ಖರ್ಗೆ ಅವರಿಗೆ ಸಂಘದ ಶಾಖೆಗಳಲ್ಲಿ ಭಾರತದ ಮುಂದಿನ ಭವಿಷ್ಯವನ್ನು ರೂಪಿಸಲಾಗ್ತದೆ. ಸಂಘದ ಶಾಖೆಗಳಲ್ಲಿ ದೇಶ ಪ್ರೇಮ ಅಂದರೆ ಏನು ಅಂತ ಕಲಿಸ್ಕೊಡ್ತಾರೆ. ಸಂಘದ ಶಾಖೆಗಳಲ್ಲಿ ವ್ಯಕ್ತಿತ್ವ ವಿಕಸನ ಆಗ್ತದೆ. ನಿಮ್ಮ ನಾಯಕ ರಾಹುಲ್ ಗಾಂಧಿಯವರು ಅರ್ಥಹೀನ ಮಾತಾಡ್ತಾರಲ್ಲ, ಆ ಥರದ ವಿಷಯಗಳು ಅಲ್ಲಿ ಚರ್ಚೆ ಆಗಲ್ಲ. ನಿಮ್ಮ DK ಶಿವಕುಮಾರ್ ಅವರ ಬ್ರದರ್ಸ್ ಅವರು ಮಾಡೋ ಕೆಲಸಗಳ ಬಗ್ಗೆನೂ ಅಂಥದ್ದನ್ನು ಅಲ್ಲಿ ಕಲಿಸಿಕೊಡೋದಿಲ್ಲ. ಸಂಘದ ಶಾಖೆಗಳನ್ನು ಬ್ಯಾನ್ ಮಾಡಿ ಅಂತ ಹೇಳ್ತಿರಲ್ಲ, ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರೇ ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿನೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾರ್ಥನೆಯನ್ನು ಹಾಡಿದ್ರಲ್ಲ, ಮತ್ತು ಅವರನ್ನೇ ಯಾವಾಗ ಬ್ಯಾನ್ ಮಾಡ್ತೀರ ನಿಮ್ಮ ಪಕ್ಷದಿಂದ? ಕರ್ನಾಟಕದಲ್ಲಿ ಏನು ಅಭಿವೃದ್ಧಿಯನ್ನು ಮಾಡೋದನ್ನು ಬಿಟ್ಟು ಏನು ಕೆಲಸ ಕಾರ್ಯಗಳನ್ನು ಮಾಡದೆ ಸುಮ್ಮನೆ ಜನರ ಚಿತ್ತವನ್ನು ಇನ್ನೊಂದು ಕಡೆಗೆ ತಗೊಂಡು ಹೋಗಲಿಕ್ಕೆ RSS ಬ್ಯಾನ್ ಮಾಡಿ ಅಂತ ಈ ತಂತ್ರಗಾರಿಕೆಯನ್ನು ಮಾಡ್ತಾಯಿದ್ದೀರಿ ಅಲ್ರಿ. ನಿಮ್ಮ ತಂದೆಯವರು ಗೃಹ ಸಚಿವರಿದ್ದಾಗ ಇದೇ ಬೆಂಗಳೂರಿನಲ್ಲಿ RSSನ ಒಂದು ಕಾರ್ಯಕ್ರಮದ ಪೂರ್ವಭಾವಿ ತಯಾರಿ ಸಂದರ್ಭದಲ್ಲಿ ನಿಮ್ಮ ಪೂಜ್ಯ ತಂದೆಯವರು ಬಂದು ವಿಸಿಟ್ ಮಾಡಿ RSSನ ಬಗ್ಗೆ ಶ್ಲಾಘನೆ ಮಾಡಿದ್ದು ಮರ್ತೋದ್ರಾ ನೀವು? ಪ್ರಿಯಾಂಕ್ ಖರ್ಗೆ ಅವರೇ, ಇದನ್ನೆಲ್ಲ ಬಿಡಿ. ಯಾರು ಎಷ್ಟೇ ಕಿರ್ಚಾಡಲಿ, ಯಾರು ಎಷ್ಟೇ ಚೀರಾಡಲಿ, ಏನಾದರೂ ಕೂಡ ಆನೆ ಯಾವ ರೀತಿ ಮುಂದುವರಿತಾ ಇರ್ತದೆ ಅದೇ ಆನೆ ಬಲದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮುಂದುವರಿತದೆ. ಯಾರು ಎಷ್ಟು ಏನೇ ಚೀರಾಡಿದರೂ ಕೂಡ ಸಂಘಕ್ಕೆ ಯಾವುದೇ ರೀತಿಯ ಯಾವುದೇ ತೊಂದರೆ ಆಗೋದಿಲ್ಲ. ಯಾಕೆ ಅಂತಂದರೆ, ನಾವು ಇಷ್ಟೊಂದು ಖಚಿತತೆಯಿಂದ ಯಾಕೆ ಹೇಳ್ತಾ ಇದ್ದೀನಂದರೆ, ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. RSSನ ಉದ್ದೇಶ ಏನಂದರೆ, ಅದು ಕೇವಲ ಮತ್ತು ಕೇವಲ ರಾಷ್ಟ್ರೀಯತೆ ರಾಷ್ಟ್ರೀಯತೆ ರಾಷ್ಟ್ರೀಯತೆ. ಆದ ಕಾರಣ ಯಾರು ಎಷ್ಟೇ ಏನೇ ತೆಗಳಿಲಿ, ಏನೇ ಮಾಡಿದರೂ ಕೂಡ ಸಂಘ ತನ್ನ ಕೆಲಸ ಕಾರ್ಯಗಳನ್ನು ಕಳೆದ 100 ವರ್ಷಗಳಿಂದ ಮಾಡ್ತಾ ಬಂದಿದೆ, ಮುಂದೆಯೂ ಕೂಡ ಮಾಡ್ತಾ ಇರ್ತದೆ ಅನ್ನುವಂಥ ವಿಷಯವನ್ನು ಹೇಳ್ತಾ, ಮತ್ತೆ ಹೊಸ ವಿಷಯಗಳನ್ನು ತಗೊಂಡು ಬಂಧುಗಳೇ ತಮ್ಮ ಮುಂದೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.